ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮೆ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾ ಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮರ್ಥಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ. ಯಾಚೆ ನಿಬದ್ಧಾಂಜಲಿಃ ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ನಾಗಪಂಚಮಿ, ನಾಗಚತುರ್ಥಿ, ನಾಗಪಂಚಮಿ ಪರಿಚಯ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಬೆಳಗ್ಗೆ ಪ್ರವಚನ ಮಾಡುವ ಬದಲಾಗಿ ಪ್ರವಚನವನ್ನು ನಾನು ಸಾಯಂಕಾಲ ನಿಮಗೆ ತಿಳಿಸ್ತಾ ಇದ್ದೇನೆ.
ದಿನದಂತೆ ವಿಷ್ಣು ತತ್ವನಿರ್ಣಯ ಭೀಮಸೇನ ಬಗ್ಗೆ ಹೇಳಬೇಕು ಅಂತಂದಾಗ, ಹೋದ ಸಲ ನಾನು ಪ್ರವಚನದಲ್ಲಿ ಹೇಳಿದ್ದೆ, ಈ ವ್ರತ ಬರೋಕ್ಕಿಂತ ಮೊದಲು ನನಗೆ ನೆನಪು ಮಾಡಿ, ಇಲ್ಲೇ ಇದ್ರೆ ಅದೇ ದಿವಸ ಬೆಳಗ್ಗೆ ದಕ್ಷಿಣಾಯಣ ಪರ್ವಕಾಲದ ದಿವಸ ಬೆಳಗ್ಗೆ ಹೇಳಿದ್ದೆ. ಎಷ್ಟೋ ಜನರು ಕೇಳಲಿಕ್ಕೆ ಆಗಲಿಲ್ಲ. ಆಗ ನಾನು ಹೇಳ್ಕೊಂಡು ಹೇಳಿದ್ದೆ, ನಂಗೆ ಸ್ವಲ್ಪ ಮೊದಲು ನೆನಪು ಮಾಡಿ ಅಂತ ತಿಳ್ಕೊಂಡಂತೇಳಿ. ಇವತ್ತು ಬೆಳಿಗ್ಗೆಯಿಂದ 2-3 ಫೋನ್ ಬಂತು. ಆಚಾರ್ಯ, ನಾಳೆ ನಾಗ ಚತುರ್ಥಿ, ನಾಡಿದ್ದು ನಾಗಪಂಚಮಿ, ಅವುಗಳ ಬಗ್ಗೆ ನಮಗೆ ತಿಳಿಸಿ ಹೇಳಿ ಅಂತ ತಿಳ್ಕೊಂಡಂತೆ. ಅದಕ್ಕೋಸ್ಕರ ನಾನು ಇವತ್ತು ವಿಷ್ಣು ತತ್ವ ನಿರ್ಣಯ ಮತ್ತು ಭೀಮಸೇನನ ಆಧ್ಯಾತ್ಮಿಕ ವಿಚಾರವನ್ನು ಬಿಟ್ಟು ನಾಗ ಚತುರ್ಥಿ ನಾಗಪಂಚಮಿಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು, ಶಾಸ್ತ್ರದಲ್ಲಿ ಹೇಳಿದ ಕೆಲವು ಮಾತುಗಳನ್ನು ತಿಳಿಸ್ತೋದಕ್ಕೋಸ್ಕರ ಪ್ರಯತ್ನ ಮಾಡ್ತೇನೆ. ನಾಳೆ ನಾಗ ಚತುರ್ಥಿ. ನಾಳೆ ಮತ್ತು ನಾಡಿದ್ದು ನಾಗಗಳನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭ. ಅಷ್ಟೇ ಅಲ್ಲ, ನಾಡಿದ್ದು ನಾಗಪಂಚಮಿಯ ಜೊತೆಗೆ ಗರುಡ ಪಂಚಮಿಯೂ ಕೂಡ ಇದೆ. ನಾಗನನ್ನು ಪೂಜಿಸಬೇಕು, ಗರುಡನನ್ನು ಪೂಜಿಸಬೇಕು. ನಮ್ಮಲ್ಲಿ ನಾಗಪಂಚಮಿ ನಾವೆಲ್ಲ ಮಾಡ್ತೇವೆ, ಗರುಡ ಪಂಚಮಿ ಬರ್ತೇ ಬಿಡ್ತೇವೆ. ಇನ್ನೊಂದು ಗರುಡ ಪಂಚಮಿ ಬರ್ತದೆ ನವರಾತ್ರಿಯಲ್ಲಿ, ಅಲ್ಲಿ ಗರುಡ ವಾಹನ ಅಂತೇಳಿ ಗರುಡ ಪಂಚಮಿ ಅಂತ ಅದಕ್ಕೆ ಹೆಸರು. ಆದರೆ ನಿಜವಾಗೂ ಗರುಡನ ಅಭಿವ್ಯಕ್ತನಾದದ್ದು ದಿನ ನಾಳೆ ಶ್ರಾವಣ ಪಕ್ಷ ಪಂಚಮಿ ದಿವಸ, ಶುಕ್ಲ ಪಕ್ಷ ಪಂಚಮಿಯ ದಿನ. ತನ್ನ ತಾಯಿಯನ್ನು ಮುಕ್ತ ಮಾಡಿದ್ದು ಕೂಡ ಅದೇ ಸಂದರ್ಭದಲ್ಲಿ. ಈ ನಾಗ ಮತ್ತು ಗರುಡರನ್ನು ಯಾಕೆ ಪೂಜೆ ಮಾಡಬೇಕು ನಾವು? ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ನಾವೆಲ್ಲರೂ, ಪ್ರತಿಯೊಬ್ಬ ಮನುಷ್ಯರು, ನಾವು ಕಶ್ಯಪರ ಸಂತಾನರು. ನಾಗಗಳು, ಪಕ್ಷಿಗಳು, ಗರುಡಗಳು ನಮ್ಮ ಅಣ್ಣ ತಮ್ಮಂದಿರು. ನಮ್ಮ ಸಹೋದರರು. ಅದಕ್ಕೆ ನಮ್ಮಲ್ಲಿ ಒಂದು ಕ್ರಮ ಇದೆ. ಯಾವುದಪ್ಪ ನಿನ್ನ ಗೋತ್ರ ಮರ್ತೋಗಿ, ಹಾಗಾದ್ರೆ ಕಶ್ಯಪ ಗೋತ್ರ ಅಂತ ಇಟ್ಕೊಂಡಪ್ಪ ಅಂತಕೊಂಡು ಹೇಳಿಬಿಡ್ತೇವೆ. ಎರಡನೇದ್ದು, ಪರಮಾತ್ಮ ನಮ್ಮ ಉಪಕಾರಕ್ಕೋಸ್ಕರ ಸರ್ಪಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ಉಪಕಾರಕ್ಕೋಸ್ಕರ ಹಕ್ಕಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ಅದಕ್ಕೋಸ್ಕರ ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸೋದು. ಏನ್ರಿ ಆಚಾರ್ಯ, ಸರ್ಪಗಳು ನಮಗೆ ಮಿತ್ರ ಅಂತಂತೀರ, ಗರುಡ ನಮಗೆ ಮಿತ್ರ ಅಂತಂತೀರ. ಹೌದು, ಒಂದು ಪ್ರಾಕೃತಿಕವಾಗಿ ನೋಡಿದರೆ ನಾವೆಲ್ಲರೂ ಹೊಲದ ಮೇಲೆ ಅವಲಂಬಿಸಿರ್ತಕ್ಕಂಥವರು. ಯಾಕೆ? 2 ಹೊತ್ತು ಊಟ ಬೇಕು. ಹೊಲದಲ್ಲಿ ಧಾನ್ಯಗಳ ರಕ್ಷಣೆಯಾಗಬೇಕಾಗಿದ್ದರೆ, ಬೆಳೆಯನ್ನು ನಾಶಪಡಿಸುವ ಕೀಟಗಳನ್ನು, ಬೆಳೆಯನ್ನು ನಾಶಪಡಿಸುವ ಇಲಿಗಳನ್ನು ನಾಶಪಡಿಸಿ ನಮ್ಮ ಬೆಳೆಗಳನ್ನು ರಕ್ಷಿಸುವುದಕ್ಕೋಸ್ಕರ ಪರಮಾತ್ಮ ಸರ್ಪಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅಲ್ರಿ, ಬೆಕ್ಕನ್ನ ಇಲಿಗಳಿಗೋಸ್ಕರ ಬೆಕ್ಕು ಸೃಷ್ಟಿ ಮಾಡಿದ್ದಾನೆ.
ಬೆಕ್ಕು ಬಿಲದ ಒಳಗೆ ಹೋಗಿ ಇಲಿಗಳನ್ನು ತಿನ್ನೋದಿಲ್ಲ. ಹಾವುಗಳು ಬಿಲದಲ್ಲಿ ಹೊಕ್ಕು ಇಲಿಗಳನ್ನು ಹಿಡಿತವೆ. ಇನ್ನು ಈ ಎಲ್ಲ ಹಾವುಗಳ ಮುಖ್ಯ ದೇವತೆ ಶೇಷದೇವರು. ಶೇಷೋ ವ್ಯಾಖ್ಯಾನ ಗೋಚರ. ಪ್ರವಚನ ಮಾಡಬೇಕಾಗಿದ್ದರೆ, 1-2 ಶಬ್ದ ನಾವು ಮಾತನಾಡಬೇಕಾಗಿದ್ದರೆ ಶೇಷದೇವರ ಅನುಗ್ರಹ ನಮ್ಮ ಮೇಲೆ ಬೇಕು. ಉತ್ತಮ ವಾಕ್ಶಕ್ತಿಗೆ ಶೇಷದೇವರ ಅನುಗ್ರಹ ಬೇಕು. ಅಷ್ಟೇ ಅಲ್ಲ, ಸಂತತಿಗೂ ಕೂಡ ಶೇಷದೇವರ ಅನುಗ್ರಹ ಬೇಕು. ಶೇಷದೇವರ ಪೂಜೆ ಮಾಡದಿದ್ದರೆ, ನಾಗಗಳ ಪೂಜೆ ಮಾಡದೇ ಇದ್ದರೆ, ಅಥವಾ ನಾಗಗಳಿಂದ ನಮ್ಮಿಂದ ಏನಾದರೂ ಹಾನಿಯಾದರೆ ಆ ವಂಶ ನಿರ್ವಂಶವಾಗ್ತದೆ. ನಮ್ಮ ಹತ್ರ ಯಾರಾದರೂ ಬಂದು, ಆಚಾರ್ಯ ಯಾಕೋ ನಮ್ಮ ಮಗನಿಗೆ ಬಹಳ ದಿವಸ ಆಯಿತು ಸಂತಾನ ಆಗಿಲ್ಲ ಅಂತಂದರೆ, ನಾವು ಮೊದಲು ಜಾತಕದಲ್ಲಿ ನೋಡೋದು ಸರ್ಪದೋಷ ಇದೆ ಏನು ಅಂತೇಳಿ. ಸರ್ಪದೋಷ ಇದ್ದರೆ ಸರ್ಪದೋಷ ದೂರ ಮಾಡಿಸಿ ಸಂತಾನ ಪ್ರಾಪ್ತಿಗೆ ಸಹಾಯಕವಾಗಿರ್ತಕ್ಕಂಥವುಗಳು ನಾಗಗಳು. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಬೇರೆ ರಹಸ್ಯಾರ್ಥವೂ ಕೂಡ ಇದೆ. ಇರಲಿ. ಈ ರೀತಿಯಾಗಿ ನಾಗಗಳ ಪೂಜೆ ನಮಗೆ ಅತ್ಯಂತ ಅವಶ್ಯಕ. ಅದರ ಜೊತೆ ಗರುಡನ ಪೂಜೆ ಇದೆ. ಆದ್ದರಿಂದಲೇ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯಬೇಕಾಗಿದ್ದರೆ ಇಂದ್ರನಲ್ಲಿ ಶೇಷದೇವರು ಬಂದು ಕೂತ್ಕೊಂಡು ಟೀಕಾಕೃತ್ಪಾದರ ಮುಖಾಂತರದಿಂದ ಶಾಸ್ತ್ರ ಕೊಟ್ಟದ್ದು. ಶೇಷೋ ವ್ಯಾಖ್ಯಾನ ಗೋಚರ ಅಂತ ತಿಳ್ಕೊಂಡಂತೆ. ಅದೇ ರೀತಿಯಾಗಿ ಗರುಡ ಅಂತ ತಿಳ್ಕೊಂಡಂತಂದ್ರೆ ಸಕಲ ವಾಂಗ್ಮಯ ದೇವತೆ. 4 ವೇದಗಳೇ ಗರುಡನ ಶರೀರ. ವೇದಾಧ್ಯಯನ ಬೇಕಾಗಿದ್ದರೆ ಗರುಡನ ಅನುಗ್ರಹ ನಮ್ಮ ಮೇಲೆ ಬೇಕು. ಆದ್ದರಿಂದಾಗಿ ಇನ್ನು 2ನೇ ಕಾರಣ, ಸರ್ಪಗಳು ನಮ್ಮ ಹೊಲದಲ್ಲಿ ಇರಬೇಕೆ ಹೊರತು ಮನೆ ಒಳಗೆ ಬರಬಾರದು. ಮನೆ ಒಳಗೆ ಬಂದು ಪೀಡೆ ಕೊಡಬಾರದು ಅಂತ ತಿಳ್ಕೊಂಡಂತೇಳಿ ಸರ್ಪಾಂತರ್ಗತ ಶೇಷದೇವರ ಆರಾಧನೆ ಮಾಡಿದರೆ ಸರ್ಪ ಪೀಡೆ ನಮಗಾಗೋದಿಲ್ಲ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಮಾಡುವ ಈ ವ್ರತದಿಂದ ಅಣ್ಣ ತಮ್ಮಿಂದರ ಆಯುಷ್ಯದ ಅಭಿವೃದ್ಧಿ ಆಗ್ತದೆ. ನಾಗಚತುರ್ಥಿ ನಾಗಪಂಚಮಿ ವ್ರತವನ್ನು ಮಾಡೋದ್ರಿಂದ ಹೆಣ್ಣು ಮಕ್ಕಳು ನಾಳೆ ನಾಗಚತುರ್ಥಿ ಒಪ್ಪತ್ತು ಊಟ ಮಾಡಿ ನಾಡಿದ್ದು ನಾಗಪಂಚಮಿ ರಾತ್ರಿ ಊಟ ಮಾಡೋದ್ರಿಂದ ಅಣ್ಣ ತಮ್ಮಂದಿರಿಗೆ, ಗಂಡು ಮಕ್ಕಳಿಗೆ ಆಯುಷ್ಯದ ವೃದ್ಧಿ ಆಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ನಾಗಗಳ ಪೂಜೆ ಅವಶ್ಯಕ. ಇದರ ಜೊತೆಯಲ್ಲಿ ನಮ್ಮ ಶರೀರ ಇದು ಮಣ್ಣಿನಿಂದ ತಯಾರಾದದ್ದು. ಪಂಚಮಹಾಭೂತಗಳಲ್ಲಿ ಪೃಥ್ವಿ ಅಂದರೆ ಮಣ್ಣು. ಆ ಪೃಥ್ವಿ ಅಂಶದಿಂದಲೇ ನಮ್ಮ ಚರ್ಮ ಇತ್ಯಾದಿಗೆಲ್ಲ ತಯಾರಾಗ್ತದೆ. ಎಲುಬು, ಚರ್ಮ ಇತ್ಯಾದಿಗಳು ಪೃಥ್ವಿ ಅಂಶದಿಂದಲೇ ತಯಾರಾಗ್ತದೆ. ಆದ್ದರಿಂದಾಗಿ ನಾವು ಪೃಥ್ವಿ ದೇವಿಗೆ 5 ರೀತಿಯಿಂದ ಪಂಚಮೃತ್ತಿಕಾ ಪೂಜಾ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಕರೀತಾರೆ. ಪಂಚಮೃತ್ತಿಕಾ ಮೊದಲು
ಆರಂಭ ಶ್ರಾವಣ ಗೌರಿ, ಶುಕ್ರವಾರ 4 ಶುಕ್ರವಾರ ಪೂಜೆ ಮಾಡ್ತಕ್ಕಂಥ ಶ್ರಾವಣ ಗೌರಿ. ಗೌರಿಯ ಪ್ರತಿಮೆ ಅಲ್ಲ, ಮಣ್ಣಿನ ಗಡಿಗೆ ಅಲಂಕಾರ ಮಾಡಿ ಅದರಲ್ಲಿ ಮಾಸ ಮಹಾಲಕ್ಷ್ಮಿಯನ್ನು ಆವಾಹನ ಮಾಡಿ ಪೂಜೆ ಮಾಡ್ತಕ್ಕಂಥ ಕ್ರಮ. ಈಗ ಆ ಶ್ರಮ ಪಡಲಿಕ್ಕೆ ಯಾರಿಗೂ ತಯಾರಿಲ್ಲ. ನಮ್ಮಲ್ಲಿ ಶ್ರಾವಣ ಮಾಸ ಬರೋಕ್ಕಿಂತ ಪೂರ್ವದಲ್ಲಿ ಹೆಣ್ಣುಮಕ್ಕಳು ಗಡಿಗೆ ತರಿಸಿ ಕ್ಯಾವಿ ಅಂತ ತಿಳ್ಕೊಂಡಂತ ಕೆಂಪು ಮಣ್ಣು ಸಿಗ್ತದೆ, ಅದಕ್ಕೆ ಚೆನ್ನಾಗಿ ಹಚ್ಚಿ ಒಣಗಿಸಿ ಆ ನಂತರ ಸುಣ್ಣದಿಂದ ಗೆರೆಗಳ ಮುಖಾಂತರ ಎಲ್ಲ ಡಿಸೈನ್ ಮಾಡಿ ಗೌರಿ ಮುಖ ತಯಾರು ಮಾಡಿ ಆ ರೀತಿ ಪೂಜೆ ಮಾಡ್ತಕ್ಕಂಥ ಕ್ರಮ. ಆ ಶ್ರಮ ಬಹಳ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಆಯ್ತು, ಬೆಳ್ಳಿ ಸಿಗ್ತದೆ ಇಟ್ಕೊಂಡು ಮಾಡ್ಬಿಡೋಣ. ಮೃತ್ತಿಕಾ ಶ್ರೇಷ್ಠ, ನಂತರ ಉಳಿದದ್ದು ಆನಂತರ. ಇದು ಮೊದಲೇ ಮೃತ್ತಿಕಾ. ಎರಡನೇದ್ದು ಮೃತ್ತಿಕಾ ಈ ನಾಗಪಂಚಮಿ. ಇದಕ್ಕಿಂತ ಮೊದಲು ಪ್ರಾರಂಭವಾಗ್ತದೆ ದಿವಸಿ ಗೌರಿ. ದಿವಸಿ ಗೌರಿ, ಮಾಸ ಮಹಾಲಕ್ಷ್ಮಿ, ನಾಗಪೂಜಾ, ಆನಂತರ ಸ್ವರ್ಣಗೌರಿ ಪೂಜಾ, ಗಣಪತಿ ಪೂಜಾ. ಕೆಲವರು ಸ್ವರ್ಣಗೌರಿ ಬದಲಾಗಿ ಮಣ್ಣೆತ್ತಿನ ಪೂಜಾ ಅಂತ ಅದನ್ನು ಪಂಚಮೃತ್ತಿಕ, ಮಣ್ಣಿನಿಂದ ಮಾಡಿದ 5 ಪೂಜೆಗಳನ್ನು ಪ್ರತಿ ವರ್ಷ ಮಾಡಲೇಬೇಕು ಅಂತ ನಿಯಮ ಇದೆ. ಇವೆಲ್ಲ ನಮಗೆ ಸಿಗಬೇಕಾಗಿರ್ತಕ್ಕಂಥ ಧರ್ಮ, ಸೌಭಾಗ್ಯ, ಸಂಪತ್ತು, ಸಂತಾನ, ಇವುಗಳಿಗೆ ಅತ್ಯಂತ ಸಹಾಯಕವಾಗಿರ್ತಕ್ಕಂಥವುಗಳು. ಅದರಿಂದಾಗಿ ನಾಗಗಳ ಪೂಜೆ ಅತ್ಯಂತ ಅವಶ್ಯಕವಾಗಿದೆ. ನಾಳೆ ನಾಗ ಚತುರ್ಥಿ. ಹೆಣ್ಮಕ್ಳು ತಪ್ಪದೇ ಎರೆದುಕೊಳ್ಬೇಕು. ಸಾಧ್ಯವಾದರೆ ನಾಳಿನ ದಿವಸದ ಪೂಜೆ ಮನೆ ಹೊರಗೆ, ಮನೆ ಒಳಗೆ ಅಲ್ಲ. ನಾಳಿನ ದಿವಸ ಬಾಗಿಲ ಎರಡೂ ಬದಿಯಲ್ಲಿ 2, 4 ಅಥವಾ 7 ಕ್ರಮದಿಂದ ನಾಗಗಳನ್ನು ಬರಿಬೇಕು. ದ್ವಾರಶ್ಚ ಉಭಯತೋ ಲೇಖ್ಯ ಗೋಮಯೇನ ವಿಶೋಲ್ಬಣ. ಗೋಮಯದಿಂದ ಆದರೂ ಬರೆಯಿರಿ ಅಥವಾ ಗೋಮಯದಿಂದ ಸಾರಿಸಿ ಸುಣ್ಣದಿಂದ ಆದರೂ ಬರೆಯಿರಿ. ಬಾಗಿಲ ಹೊರಗೆ ನಾಗದ ಚಿತ್ರ ಹಾಕಿರ್ಬೇಕು. ಹಳ್ಳಿಯಲ್ಲಿ ಹೋಗಿ ಇವತ್ತಿಗೂ ಕಾಣುತ್ತೆ. ಯಾರ ಮನೆಯ ಮನೆ ಹೊರಗಿನ ಗೋಡೆ ಮೇಲೆ ಬಾಗಿಲ ಎರಡು ಬದಿಯಲ್ಲಿ ಸರ್ಪಗಳ ಚಿಹ್ನೆ ಇದೆ, ಸರ್ಪಗಳೆಲ್ಲರೂ ಬರೆಯಲ್ಪಟ್ಟಿವೆ. ತೇಷಾಂ ಸರ್ವತೋ ವೀರ ಭಯಂ ಭವತಿ ಕುತ್ರಚಿತ. ಅವನ ಮನೆಯಲ್ಲಿ ಸರ್ಪಗಳಾಗಲಿ, ಚೇಳುಗಳಾಗಲಿ ಅಥವಾ ವಿಷ ಪೂರ್ಣವಾದ ಯಾವುದೇ ಹಲ್ಲಿ ಇತ್ಯಾದಿಗಳು ಯಾವುದು ಆ ಮನೆಯಲ್ಲಿ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಕೆಂಪು ಮಣ್ಣಿನಿಂದ ಅಥವಾ ಗೋಗಳಿಂದ ಬರೆದು ಅಲ್ಲೇ ಪೂಜೆ ಮಾಡಿ ಸರ್ಪಾಂತರ್ಗತ ಶೇಷದೇವರನ್ನು, ಶೇಷದೇವಾಂತರ್ಗತ ಸಂಕರ್ಷಣ ರೂಪಿಯನ್ ಪರಮಾತ್ಮನನ್ನು ಪೂಜಿಸಬೇಕು. ಕುಂಕುಮ ಹಚ್ಚದೇ ಇದ್ದ ಬಿಳಿ ಅಥವಾ ಹಳದಿ ಬಣ್ಣದಿಂದ ತಯಾರಿಸಿದ ಗಜ್ಜೆವಸ್ತ್ರಗಳನ್ನು ಏರಿಸಬೇಕು. ಆ ನಂತರ ಅವುಗಳ ಎದುರಿನಲ್ಲಿ ಕ್ಷೀರೇಣ ಆಪ್ಯಾಯನಂ ಕುರ್ಯಾತ್ ಏದನ್ನಾಗವ್ರತಂ ಸಮ. ಇವತ್ತು ಹಾಲು ಮತ್ತು ಬೆಲ್ಲ
ದಿಂದ ನಾಗನನ್ನು ಎರೆಯಬೇಕು. ಹಾಲಿನಲ್ಲಿ ಬೆಲ್ಲ ಹಾಕಿ ನಾಗಕ್ಕೆ ಪೂಜೆ ಮಾಡಬೇಕು ಅಂತಿದೆ. ಹೊರಗೆ ಪೂಜೆ ಮಾಡುವುದಲ್ಲದೆ ಮನೆಯ ಒಳಗೆ ಬೆಳ್ಳಿದಿಂದಲೂ ಪಂಚಲೋಹದಿಂದಲೂ ಮಾಡಿದ ನಾಗವನ್ನು ಇಟ್ಟು ಅವುಗಳಿಗೆ ಹಾಲು ಬೆಲ್ಲದ ಅದರ ಮೇಲೆ ಹಾಕಿ ಆನಂತರ ನೆನೆಸಿದ ನೆನೆಸಿದ ಕಡಲೆ, ಆನಂತರ ಉಗಿಯಲ್ಲಿ ಬೇಯಿಸಿದ ನಮ್ಮಲ್ಲಿ ಕುದಿಸಿದ ಕಡುಬು ಅಂತ ಕರೀತಾರೆ. ಇನ್ನು ಕೆಲವು ಕಡೆಯಲ್ಲಿ ನಾಗರ ಚತುರ್ಥಿ ದಿವಸ ನೀರು ಬೆಲ್ಲ, ಮರುದಿವಸ ಪಂಚಮಿ ದಿವಸ ಹಾಲು ಬೆಲ್ಲ ಸಂಪ್ರದಾಯ ಇದೆ. ಎರಡೂ ರೀತಿಯಿಂದ ಮಾಡಿದ್ರು ಕೂಡ ಪರವಾಗಿಲ್ಲ. ನಾಳಿನ ದಿವಸ ಹೆಣ್ಣು ಮಕ್ಕಳು ಉಪ್ಪಿಲ್ಲದ ಫಲಾಹಾರವನ್ನು ಸ್ವೀಕಾರ ಮಾಡಬೇಕು. ಇನ್ನು ನಾಡಿದ್ದು ಪಂಚಮಿ, ನಾಗಪಂಚಮಿ. ನಾಗಪಂಚಮಿಯ ದಿನ 5 ಹೆಡೆಯುಳ್ಳ ಮೃತ್ತಿಕಾ ಸರ್ಪವನ್ನು ತಯಾರಿಸಬೇಕು. ನಾಳೆ ನಾಗರ ಚತುರ್ಥಿ ದಿವಸ ಮನೆಯ ಹತ್ತಿರದಲ್ಲಿ ಸಮೀಪದಲ್ಲಿ ಕಲ್ಲಿನ ಸರ್ಪ ಇದ್ದರೆ ಅದನ್ನು ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯವೂ ಕೂಡ ಇದೆ. ಮತ್ತೆ ನಾಗರ ನೈವೇದ್ಯಕ್ಕೋಸ್ಕರ ಚಿಗಳಿ ಉಂಡೆ, ತಂಬಿಟ್ಟು ಅಂತಂದರೆ ಬೆಲ್ಲ ಮತ್ತು ಎಳ್ಳು, ಅದು ತಂಬಿಟ್ಟು ಚಿಗಳಿ ಅಂತ ಕರೀತಾರೆ. ತಂಬಿಟ್ಟು ಕೆಲವು ಕಡೆಯಲ್ಲಿ ಅಕ್ಕಿ ಹಿಟ್ಟು ಬೆಲ್ಲದಿಂದ ಮಾಡ್ತಾರೆ, ಕೆಲವು ಕಡೆಗೆ ಪುಟಾಣಿ ಹಿಟ್ಟು ಬೆಲ್ಲದಿಂದಲೂ ಕೂಡ ಮಾಡ್ತಾರೆ. ಈ ರೀತಿಯಾಗಿ ನಾಗರ ಚೌತಿ. ನಾಳೆ ನಾಗರ ಚೌತಿಯ ದಿನ ಗಂಡು ಮಕ್ಕಳಿಗೆ ಬೆನ್ನು ತೊಳೆದು ಕೆಲವರು ಅದರ ಮೇಲೆ ಸರ್ಪದ ಚಿತ್ರ ಬರೆದು ಆನಂತರ ಸ್ನಾನ ಮಾಡ್ತಾರೆ. ಇಲ್ಲರೆ ಬೆನ್ನಿಗೆ ಹಾಲು ಮತ್ತು ತುಪ್ಪ ಹಚ್ಚತಕ್ಕಂಥ ಕ್ರಮವೂ ಕೂಡ ಇದೆ. ದಿನ ಕರಿಯಬಾರದು, ಕರೆದ ಪದಾರ್ಥ ನಡೆಯೋದಿಲ್ಲ. ಹಂಚಿನ ಮೇಲೆ ಮಾಡಿದ ಪದಾರ್ಥವೂ ಕೂಡ ನಡೆಯೋದಿಲ್ಲ. ಆನಂತರ ಪಡವಲ್ಕಾಯಿ ಇತ್ಯಾದಿ ಉದ್ದ ಪಲ್ಯಗಳನ್ನು ಕೂಡ ಇಂದು ದಿವಸ ಕತ್ತರಿಸಬಾರದು ಅಂತಿದೆ. ಬೆನ್ನು ಹುರಿ ಪೂಜೆ ಮಾಡುವ ಉದ್ದೇಶ ಇಷ್ಟೇ. ಬೆನ್ನು ಹುರಿಯು ಸರ್ಪದಂತೆ ಇರ್ತದೆ. ಯಾಕೆಂತಂದರೆ ಸರ್ಪಾಕಾರದ ಯಾವುದಾದ್ರೂ ಅದನ್ನು ವಿಶೇಷ ಪೂಜೆ ಮಾಡಿದರೂ ಕೂಡ ಅದಕ್ಕೆ ವಿಶೇಷ ಮಹತ್ವ ಇದೆ ಅಂತ ತಿಳ್ಕೊಂಡಿದ್ದಾರೆ. ಸರ್ಪದಂತಿರುವ ಯಾವುದೇ ವಸ್ತುಗಳನ್ನು ಸರ್ಪ ಅಂತ ಪೂಜೆ ಮಾಡ್ತಕ್ಕಂಥ ಕ್ರಮ ಇದೆ. ಆದ್ದರಿಂದಾಗಿ ಬೆನ್ನುಹುರಿಗೆ ಹಾಲನ್ನು ಹಚ್ಚಿ ಬೆನ್ನು ತೊಳಿತಕ್ಕಂಥ ಸಂಪ್ರದಾಯ ಕೂಡ ನಮ್ಮಲ್ಲಿ ಅಂದರೆ ನೋಡಿ, ಬಂದಿರತಕ್ಕಂಥ ಸಂಪ್ರದಾಯಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಅದರಿಂದ ಅಣ್ತಮ್ಮಂದರ ಆಯುಷ್ಯ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಕ್ರಮ ಇದೆ. ಇಲ್ಲಿ ಮುಖ್ಯ ಇದ್ರ ಜೊತೆಗೆ ಇನ್ನೊಂದು, ಹಿಂದಿನ ಕಾಲದಲ್ಲಿ ಆಷಾಢ ಮಾಸಕ್ಕೆ ಶ್ರಾವಣ ಮಾಸಕ್ಕೆ ತವರು ಮನೆಗೆ ಬರ್ತಕ್ಕಂಥ ಸಂಪ್ರದಾಯ ಕೂಡ ಇತ್ತು. ಹೆಣ್ಣು ಮಕ್ಕಳಿಗೆ ನಾಗ ಚತುರ್ಥಿ, ನಾಗಪಂಚಮಿ ಅತ್ಯಂತ ಉತ್ಸವದ ದಿನಗಳು. ನಮ್ಮ ಕಡೆಗೆಲ್ಲ ಜೋಕಾಲಿ ಕಟ್ಟಿ ಆಡ್ತಕ್ಕಂಥ ಕ್ರಮ ಇತ್ಯಾದಿ ಬಹಳ ವಿಶೇಷವಾಗಿರ್ತಿತ್ತು. ಇರಲಿ, ಅವೆಲ್ಲ ಈಗ ಕಡಿಮೆ ಆಗಿದೆ. ನಾವು ಬಹಳ ಕೃತ್ರಿಮವಾದ ಜಗತ್ತಿನಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವೆ.
ಹೀಗಾಗಿ ನಾಗಚತುರ್ಥಿ ಮತ್ತು ನಾಗಪಂಚಮಿ ಎರಡೂ ದಿನ ನಾಗಾಂತರ್ಗತ ಶೇಷದೇವರನ್ನು ಪೂಜೆ ಮಾಡಬೇಕು. ಅದರ ಜೊತೆಯಲ್ಲಿ ಶೇಷದೇವರ ಜೊತೆಯಲ್ಲಿ ಅಷ್ಟಕುಲ ನಾಗಗಳನ್ನು ಧ್ಯಾನ ಮಾಡಿ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನಾಗಪೂಜೆ ನಾಳೆ ಮತ್ತು ನಾಡದು ಮಾಡುವಾಗ ಸರ್ಪ ಜನ್ಮದೋಷ ಪರಿಹಾರ ದ್ವಾರ ಮಮ ಸಹಕುಟುಂಬಸ್ಯ ಸಪರಿವಾರಸ್ಯ ಸರ್ಪಭಯ ನಿವೃತ್ತಿಪೂರ್ವಕ ಸರ್ಪಜನ್ಯ ಪರಿಹಾರ ದ್ವಾರ ಸರ್ಪಾಂತರ್ಗತ ಶೇಷಾಂತರ್ಗತ ಸಂಕರ್ಷಣ ಪೂಜಾಂ ಕರಿಷ್ಯೆ, ಜಯಾಪತಿ ಸಂಕರ್ಷಣ ಪೂಜಾಂ ಕರಿಷ್ಯೆ ಅಂತೇಳಿ ಸಂಕಲ್ಪ ಮಾಡಬೇಕು. ನಾಗರಾಜನ ಪ್ರಾರ್ಥನೆಯ ಮಂತ್ರ ನಾಗರಾಜಾಯ ವಿದ್ಮಹೆ ಸಹಸ್ರಾಕ್ಷಾಯ ಧೀಮಹಿ ತನ್ನೋ ನಾಗರಾಜ ಪ್ರಚೋದಯಾತ್. ಆಹ್ವಾನದಲ್ಲೂ ಈ ಮಂತ್ರ ಹೇಳಬೇಕು. ಆನಂತರ ಪ್ರಾರ್ಥನೆಯ ಸಂದರ್ಭದಲ್ಲಿಯೂ ಕೂಡ ಈ ಮಂತ್ರವನ್ನು ಹೇಳಬೇಕು. ಆಗ ಒಂದು ತಪ್ಪಾಯಿತು. ಶೇಷಾಂತರ್ಗತ ಸಂಕರ್ಷಣ ಅಂತಲ್ಲ, ಜಯಾಪತಿ ಸಂಕರ್ಷಣ ಅಲ್ಲ, ಶೇಷಾಂತರ್ಗತ ಭಾರತೀಯ ರೋಣ ಮುಖ್ಯ ಪ್ರಾಣ ಅಂತರ್ಗತ ಜಯಾಪತಿ ಸಂಕರ್ಷಣ. ಭಾರತೀಯ ರೋಣ ಮರಿಬಾರದಂತೆ. ಆಮೇಲೆ ಶೇಷದೇವರ ಧ್ಯಾನ ಮಾಡಬೇಕಾಗಿದ್ದರೆ ದಧಾನು ಹಲಸೌ ನಂದೌ ಶ್ವೇತವರ್ಣ ಕೃತಾಂಜಲಿ ಸಹಸ್ರಮೂರ್ಧ ಅತಿಥಿ ಕರ್ಣಭೂಷಃ ಪ್ರಿಯಾಯುತಃ ವನಮಾಲಿ ನೀಲವಾಸ ಧ್ಯೇಯೋ ವೃಷ್ಣೋಸ್ತು ಪೃಷ್ಠತಃ ಬ್ರಹ್ಮಾಂಡಾಧಾರಭೂತಂ ಭುವನಾಂತರವಾಸಿನಂ ಫಣಯುಕ್ತಂ ಅಹಂ ಧ್ಯಾಯೇ ನಾಗರಾಜಂ ಹರಿಪ್ರಿಯಾಂ. ಶೇಷದೇವರ ಧ್ಯಾನ ಹೇಗೆ ಮಾಡಬೇಕಂತೆ? ಶೇಷದೇವರು ಒಂದು ಕೈಯಲ್ಲಿ ಹಲಾಯುಧವನ್ನು, ಇನ್ನೊಂದು ಕೈಯಲ್ಲಿ ವನಕಾಯುಧವನ್ನು ಹಿಡಿದುಕೊಂಡಿದ್ದಾರೆ. ಅವರ ಬಣ್ಣ ಬಿಳಿ, 1000 ಮುಖಗಳು. ಅದಿತಿ ತನ್ನ ಕಿವಿಯಲ್ಲಿ ಸರ್ಪಾಕಾರದ ಕರ್ಣಭೂಷಣವನ್ನು ಹಾಕೊಳ್ತಾ ಇದ್ದಂತೆ. ಪರಮಾತ್ಮನ ಮಕರಕುಂಡಲನಾದರೆ ಸರ್ಪಗಳ ತಾಯಿ ಅದಿತಿ ಅಥವಾ ದೇವತೆಗಳ ತಾಯಿ ಅದಿತಿ ಸರ್ಪ ಕರ್ಣಭೂಷಣವನ್ನು ಹಾಕೊಳ್ತಾ ಇದ್ಲಂತೆ. ವನಮಾಲೆಯನ್ನು ಹಾಕಿಕೊಂಡ ಶೇಷದೇವರು ನೀಲಿ ಬಣ್ಣದ ಬಟ್ಟೆಯನ್ನು ಉಟ್ಟುಕೊಳ್ತಾರೆ, ನೀಲವಾಸ. ಆ ಶೇಷದೇವರ ಮೇಲೆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಬ್ರಹ್ಮಾಂಡಕ್ಕೆ ಆಧಾರನಾದ ತನ್ನ ಹೆಡೆಯ ಮೇಲೆ ಬ್ರಹ್ಮಾಂಡವನ್ನು ಇಟ್ಟುಕೊಂಡ ಅನೇಕ ರೀತಿಯಾಗಿರ್ತಕ್ಕಂಥ ಹೆಡೆಗಳಿಂದ ಯುಕ್ತನಾದ ಶೇಷದೇವರನ್ನು ಧ್ಯಾನ ಮಾಡಿ ಧ್ಯಾಯಾಮಿ ಆಗಚ್ಚ ಅನಂತ ದೇವೇಶ ಕಾಲ ಪನ್ನಗನಾಯಕ ಅನಂತ ಶಯನೀಯಂ ತ್ವಾಂ ಭಕ್ತಿಯ ಆವಾಹಯಾಮ್ಯಹಂ. ಭಕ್ತಿಯಿಂದ ನಿನಗೆ ನಾನು ಕರೀತೇನೆ ಅಂತ ತಿಳ್ಕೊಂಡಂತ ಹೇಳಿ ಆ ಪರಮಾತ್ಮ ಪೌಡಿಸಿದ ಶೇಷದೇವರನ್ನು ಆಹ್ವಾನ ಮಾಡಬೇಕು. ಅವನ ಜೊತೆಗೆ ನಾಗಗಳು, ಅವುಗಳನ್ನು ಕೂಡ ಆಹ್ವಾನ ಮಾಡಬೇಕು. ಸುತ್ತಲೂ ಅಷ್ಟು ಸಣ್ಣ ಸರ್ಪಗಳ ಪ್ರತಿಮೆ ಇದ್ದರೆ 12 ಪ್ರತಿಮೆಗಳನ್ನು ಸುತ್ತಲೂ ಇಡಬೇಕು. ಇಲ್ಲ ಅಡಿಕೆ ಇಡಬೇಕು, ಇಲ್ಲ ಹಾಗೆ ಧ್ಯಾನ ಮಾಡಿ ಆಹ್ವಾನ ಮಾಡಬೇಕು. ಅನಂತಾಯ ನಮಃ, ವಾಸುಕಿಯೇ ನಮಃ, ಶೇಷಾಯ ನಮಃ, ಕಂಬಲಾಯ ನಮಃ,
ಕರ್ಕೋಟಕಾಯ ನಮಃ, ಭುಜಂಗಾಯ ನಮಃ, ಅಶ್ವತರಾಯ ನಮಃ, ಧೃತರಾಷ್ಟ್ರಾಯ ನಮಃ. ಆ ಧೃತರಾಷ್ಟ್ರ ಅಲ್ಲ, ನಾಗದ ಹೆಸರು. ಶಂಖಪಾಲಾಯ ನಮಃ, ಕಾಲೀಯಾಯ ನಮಃ, ತಕ್ಷಕಾಯ ನಮಃ, ಪಿಂಗಲಾಯ ನಮಃ. ಈ ರೀತಿಯಾಗಿ ಶೇಷದೇವರು ಸುತ್ತಲೂ ಅವನ ಸಂಬಂಧಿಸಿದ ನಾಗಗಳನ್ನು ಆಹ್ವಾನ ಮಾಡಬೇಕು. ಆಮೇಲೆ ಅದರ ಜೊತೆಗೆ ಸಕಲ ನಾಗಪತ್ನಿಭ್ಯೋ ನಮಃ ಅಂತೇಳಿ ಅವರನ್ನು ಆವಾಹನ ಮಾಡಬೇಕು. ಆವಾಹನ ಮಾಡಿ ಷೋಡಶ ಉಪಚಾರ ಪೂಜೆಯಿಂದ ಅವರನ್ನು ಪೂಜಿಸಬೇಕು. ಷೋಡಶ ಉಪಚಾರ ಪೂಜೆ ಅಂತ ತಿಳ್ಕೊಂಡಂತಂದರೆ ಮೊದಲು ಧ್ಯಾನ, 2 ಆವಾಹನ, 3 ಆಸನ, 4 ಪಾದ್ಯ, 5 ಅರ್ಘ್ಯ. ಕೆಲವು ಸಲ ಅರ್ಘ್ಯ ಆನಂತರ ಪಾದ್ಯ, ಈ ಕ್ರಮವನ್ನು ಕೂಡ ಇದೆ. ಆಚಮನೀಯ, ಮಧುಪರ್ಕ, ಪುನರಾಚಮನೀಯ, ಸ್ನಾನ, ವಸ್ತ್ರ 10 ಆಯಿತು. ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಮಂಗಳಾರತಿ. ಈ ರೀತಿಯಾಗಿ 16 ಯಾರು ಬಂದರು, ದೊಡ್ಡವರು ಬಂದರೂ ಕೂಡ ಈ ರೀತಿಯಾಗಿ 16 ಷೋಡಶ ಉಪಚಾರ ಪೂಜಾ. ಈ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನು ತಪ್ಪದೇ ಮಾಡಬೇಕು. ಪಂಚಮಿಯ ದಿವಸ ಮನೆ ಒಳಗೆ ಪೂಜೆ ಮಾಡಬೇಕು. ಚೌತಿ ದಿವಸ ಕೂಡ ಹೊರಗೆ ಆಗದೆ ಇದ್ದರೆ ಮನೆ ಒಳಗೆ ಪ್ರತಿಮೆಯಲ್ಲಿ ಪೂಜೆ ಮಾಡಿದ್ರು ಕೂಡ ನಡೀತದೆ. ಇದು ಸೆಕೆಂಡರಿ. ಆನಂತರ ನೈವೇದ್ಯಕ್ಕಾಗಿ ತಂಬಿಟ್ಟು, ಚಿಗಳಿ, ಆನಂತರ ಹಾಲು, ಆನಂತರ ನೆನೆಸಿದ ಕಡಲೆ, ಇವತ್ತಿನ ದಿವಸ ಒಗ್ಗರಣೆ ಹಾಕಬಾರದು ಅಂತ ನಿಯಮ ಇದೆ. ಒಗ್ಗರಣೆ ಯಾವ ಪದಾರ್ಥಕ್ಕೂ ಒಗ್ಗರಣೆ ಹಾಕಬಾರದು. ಆನಂತರ ಹಂಚಿನ ಮೇಲೆ ದೋಸೆ, ಹೋಳಿಗೆ ಇತ್ಯಾದಿಗಳನ್ನು ಸರ್ವಥಾ ಮಾಡಬಾರದು. ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಮಾಡಬಾರದು. ಆನಂತರ ತುಪ್ಪ ಮಿಶ್ರಿತ ಹಾಲನ್ನು ಹತ್ತಿರದಲ್ಲಿ ಹುತ್ತಗಳಿದ್ದರೆ ಅದನ್ನು ಹಾಕಿ ಬರಬೇಕು ಅಂತ ನಿಯಮ ಇದೆ. ಶಾಸ್ತ್ರ ಹೇಳ್ತದೆ, ಲೋಹ ಪಾತ್ರೆ ಪೋಲಿಕಾದಿ ನಕುರಿಯಾತ್ ತದ್ದಿನೇ ನರ. ಒಟ್ಟು ಇವತ್ತಿನ ದಿವಸ ಹಂಚಾಗಲಿ ಕಡಾಯಿ ಆಗಲಿ ಯಾವುದು ಮಾಡಬಾರ್ದು. ತಂಬಿಟ್ಟು, ಗೋಧಿ ಕುಟ್ಟಿದ ಪಾಯಸ, ಇವನ್ನ ಬಾಲಕ ಬಾಲಕಿಯರಿಗೆ ಕರೆದು ಕೊಟ್ಟರೆ ಬಹಳ ಸಂತೋಷವಾಗ್ತದೆ ಅಂತ ಕೊಂಡಿದ್ದಾರೆ. ಆದರೆ ಎಲ್ಲ ಸರ್ಪಗಳ ಪೂಜೆಯ ಜೊತೆಯಲ್ಲಿ ಒಂದು ಮಾತು ನೆನಪಿಟ್ಕೊಳ್ಬೇಕು, ಶೇಷದೇವರನ್ನು ಮರೆಯಬಾರದು. ಶೇಷಾಂತರ್ಗತ ಜಯಾಪತಿ ಸಂಕರ್ಷಣನನ್ನು ಕೂಡ ಮರೆಯಬಾರದು. ಆಗಲೇ ಹೇಳಿದಂತೆ ವಿಶೇಷವಾದ ರೀತಿಯಲ್ಲಿ ನಾಗಗಳ ಉಪಕಾರ, ಶೇಷದೇವರ ಉಪಕಾರ ನಮ್ಮ ಮೇಲೆ ಬಹಳ ವಿಶೇಷವಾಗಿದೆ.
ಇವತ್ತಿನ ದಿವಸ ಗರುಡ ಪಂಚಮಿಯೂ ಕೂಡ ಹೌದು, ನಾಗಪಂಚಮಿಯ ದಿನ. ಇವತ್ತಿನ ದಿನ ಗರುಡ ತನ್ನ ತಾಯಿಯನ್ನು ಕದ್ರುವಿನ ಬಂಧನದಿಂದ ಬಿಡಿಸಿದ. ಕದ್ರುವಿನ ಬಂಧನದಲ್ಲಿ ವಿನತೆ ಬೀಳಲು ಅವಳಿಗೆ ತನ್ನ ಮಗ ಅರುಣನ ಶಾಪವೂ ಇತ್ತು. ಕದ್ರು ಮತ್ತು ವಿನತ ಇವರಿಬ್ಬರು ಕಶ್ಯಪರ ಹೆಂಡತಿಯರು. ಇವರಿಬ್ಬರಿಗೆ ಕಶ್ಯಪರು ಒಬ್ಬರನ್ನು ಸರ್ಪರ ತಾಯಂದ್ರಾಗ್ರೆ, ಇನ್ನೊಬ್ಬರು ಪಕ್ಷಿಗಳ ತಾಯಂದ್ರಾಗ್ರೆ ಅಂತ ಹೇಳಿದರು. ಇವರಿಬ್ಬರು ಏಕಕಾಲದಲ್ಲಿ ಗರ್ಭಿಣಿಯರಾದರು. ನಾಡಿದ್ದು ಮಾಡುವ ನಾಗಪೂಜೆ ಅಥವಾ ಶೇಷ ಪೂಜೆಯನ್ನು ಸಂಕ್ಷಿಪ್ತವಾಗಿ ನಾನು ವಿವರಣೆ ಮಾಡ್ತೇನೆ. ಪುಸ್ತಕ ಸಿಕ್ಕರೆ ಪುಸ್ತಕ ಇಟ್ಕೊಂಡು ಪೂಜೆ ಮಾಡಿ, ಇಲ್ಲದೆ ಇದ್ದರೆ ಇದನ್ನೇ ಬದಿಯಲ್ಲಿ ಇಟ್ಕೊಂಡು ಶೇಷ ದೇವರ ಪೂಜೆ ಮಾಡಿ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಮೊದಲು ಶೇಷ ದೇವರ ಧ್ಯಾನ. ಬ್ರಹ್ಮಾಂಡಾಧಾರಭೂತಂ ಭುವನಾಂತರವಾಸಿನಂ ಫಣಾಯುಕ್ತಂ ಅಹಂ ಧ್ಯಾಯೇತ್ ನಾಗರಾಜಂ ಹರಿಪ್ರಿಯಂ. ನಾಗಾಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ ಧ್ಯಾಯಾಮಿ. ಆಗಲೇ ಹೇಳಿದಂತೆ ಶೇಷದೇವರನ್ನು ಮೇಲೆ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಇನ್ನು ಶೇಷದೇವರ ಆವಾಹನೆ. ಆಗಚ್ಚ ಅನಂತ ದೇವೇಶ ಕಾಲ ಪನ್ನಗನಾಯಕ ಅನಂತ ಶಯನೀಯಂ ತ್ವಾಂ ಭಕ್ತ್ಯಾಹಿ ಆವಾಹಯಾಮ್ಯಹಂ. ನಾಗಾಂತರ್ಗತ ಸಂಕರ್ಷಣಾಯ ನಮಃ ಸಂಕರ್ಷಣಂ ಆವಾಹಯಾಮಿ. ನಾಗಾಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ. ಆ ನಂತರ ಶೇಷದೇವರ ಪ್ರತಿಮೆಯ ಸುತ್ತಲೂ ಅನಂತಾಯ ನಮಃ ಅನಂತಂ ಆವಾಹಯಾಮಿ. ವಾಸುಕಯೇ ನಮಃ ವಾಸುಕಿಂ ಆವಾಹಯಾಮಿ. ಶೇಷಾಯ ನಮಃ ಶೇಷಂ ಆವಾಹಯಾಮಿ. ಪದ್ಮಾಯ ನಮಃ ಪದ್ಮಂ ಆವಾಹಯಾಮಿ. ಕಂಬಲಾಯ ನಮಃ ಕಂಬಲಂ ಆವಾಹಯಾಮಿ. ಕರ್ಕೋಟಕಾಯ ನಮಃ ಕರ್ಕೋಟಕಂ ಆವಾಹಯಾಮಿ. ಭುಜಂಗಾಯ ನಮಃ ಭುಜಗಂ ಆವಾಹಯಾಮಿ ಭುಜಂಗಂ ಆವಾಹಯಾಮಿ. ಅಶ್ವತರಾಯ ನಮಃ ಅಶ್ವತರಂ ಆವಾಹಯಾಮಿ. ಧೃತರಾಷ್ಟ್ರಾಯ ನಮಃ ಧೃತರಾಷ್ಟ್ರಂ ಆವಾಹಯಾಮಿ. ಶಂಖಪಾಲಾಯ ನಮಃ ಶಂಖಪಾಲಂ ಆವಾಹಯಾಮಿ. ಕಾಲೀಯಾಯ ನಮಃ ಕಾಲೀಯಂ ಆವಾಹಯಾಮಿ. ತಕ್ಷಕಾಯ ನಮಃ ತಕ್ಷಕಂ ಆವಾಹಯಾಮಿ. ಪಿಂಗಲಾಯ ನಮಃ ಪಿಂಗಲಂ ಆವಾಹಯಾಮಿ. ನಾಗಪತ್ನಿಭ್ಯೋ ನಮಃ ನಾಗಪತ್ನಿ ಆವಾಹಯಾಮಿ. ಮಂತ್ರಾಕ್ಷತೆ ಹಾಕಬೇಕು ಸುತ್ತಲೂ. ಈಗ ಮಂತ್ರಾಕ್ಷತೆ ಹಾಕಿ ಆಸನ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತೇಳಿ ತಿಳಿದುಕೊಳ್ಬೇಕು. ನವನಾಗ ಕುಲಾಧೀಶ ಶೇಷ ಉದ್ಧಾರಕ ಕಾಶ್ಯಪ ನಾನಾರತ್ನ ಸಮಾಯುಕ್ತಂ ಆಸನಂ ಪ್ರತಿಗರೀಯತ. ಆಸನಂ ಸಮರ್ಪಯಾಮಿ. ಕುಡಿಸಿದ ಆಸನದ ಕೆಳಗೆ ಮಂತ್ರಾಕ್ಷತೆ ಹಾಕಬೇಕು. ಕಶ್ಯಪ ಈಗ ಅರ್ಘ್ಯ. ಕಶ್ಯಪ ಆನಂದಜನಕ ಮುನಿವಂದಿತ ಭೋ ಪ್ರಭೋ ಅರ್ಘ್ಯಂ ಗ್ರಹಣ ಸರ್ವಜ್ಞ ಸಾದರಂ ಶ್ರೀ ಹರಿಪ್ರಿಯ. ಅರ್ಘ್ಯಂ ಸಮರ್ಪಯಾಮಿ. ಹೂವಿನಿಂದ ಕಲಶ ಪೂಜೆ ಮಾಡ್ಕೊಂಡಿರಬೇಕು. ಹೂವಿನಿಂದ ಪ್ರೋಕ್ಷಣೆ ಮಾಡಬೇಕು. ಅರ್ಘ್ಯವನ್ನು ಪ್ರೋಕ್ಷಣೆ ಮಾಡಬೇಕು. ಇನ್ನು ಆಚಮನೀಯ ಸಮರ್ಪಣೆ ಮಾಡಬೇಕು. ಅಂದರೆ ಆಚಮನಕ್ಕೆ ನೀರನ್ನು ಸಮರ್ಪಣೆ ಮಾಡಬೇಕು. ಸಹಸ್ರ ಫಣರೂಪೇಣ ವಸುಧೋದ್ಧಾರಕ ಪ್ರಭೋ
ಗ್ರಹಾಣ ಆಚಮನಂ ದೇವ ಪಾವನಂ ಚ ಸುಚೇತಲಂ. ಇದಾದ ನಂತರ ಮಧುಪರ್ಕ, ಜೇನುತುಪ್ಪ ಮೊಸರು ಅಥವಾ ಮೊಸರು ಸಕ್ಕರೆ, ಮೊಸರು ತುಪ್ಪ ಜೇನುತುಪ್ಪ ಮೂರನ್ನು ಕೂಡ ಜೋಡಿಸಬಹುದು. ಹೂವಿಗೆ ಅದ್ದಿ ನಾಗಕ್ಕೆ ಏರಿಸಬೇಕು. ಕುಮಾರ ರೂಪಿಣೆ ತುಭ್ಯಂ ದಧಿಮಧ್ವಾಜ್ಯ ಸಂಯುತಂ ಮಧುಪರ್ಕಂ ಪ್ರದಾಶ್ಯಾಮಿ ಸರ್ಪರಾಜ ನಮೋಸ್ತುತೆ. ಮಧುಪರ್ಕವನ್ನು ಸಮರ್ಪಣೆ ಮಾಡಬೇಕು. ಪಂಚಾಮೃತ ಮಿಕ್ಸ್ ಮಾಡಿ ಇಟ್ಟಿದ್ದರೆ ಹೂವಿನಿಂದ ಸಮರ್ಪಣೆ ಮಾಡಬೇಕು. ಇಲ್ಲ ಮಂತ್ರಾಕ್ಷತೆ ಹಾಕಬೇಕು. ಪಯೋದಧಿಗತಂ ಚೈವ ಮಧುಶರ್ಕರಯಾನ್ವಿತಂ ಪಂಚಾಮೃತ ಸ್ನಾನಮಿದಂ ಸ್ವೀಕುರುಷ್ವ ದಯಾನಿದೆ. ಆ ನಂತರ ಸ್ನಾನಕ್ಕೆ ಹಾಕಬೇಕು. ಪಂಚಲೋಹದಿದ್ದರೆ ಅಭಿಷೇಕ ಮಾಡಿ, ಇಲ್ಲದೆ ಇದ್ದರೆ ಮಣ್ಣಿಂದಿದ್ರೆ ಪ್ರೋಕ್ಷಣೆ ಮಾಡಿ. ಗಂಗಾದಿ ಪುಣ್ಯತೀರ್ಥೇಭ್ಯ ತ್ವಾಂ ಅಭಿಷಿಂಚೇಯಂ ಆದರಾತ ಬಲಭದ್ರಾವತಾರೇಶ ನಾಗೇಶ ಶ್ರೀಪತೆ ಸಖೆ. ನಾಗಾಂತರ್ಗತ ಸಂಕರ್ಷಣಾಯನ್ಮ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯನ್ಮ ಸ್ನಾನಂ ಸಮರ್ಪಯಾಮಿ. ಆ ನಂತರ ಅರ್ಶಿಣ ಹಚ್ಚಿದ ಗಜ್ಜೆ ವಸ್ತ್ರ ಸಮರ್ಪಣೆ ಮಾಡಬೇಕು. ಕೌಶೇಯ ಯುಗ್ಮಂ ದೇವೇಶ ಪ್ರೀತ್ಯಾ ತವ ಮಯಾರ್ಪಿತಂ ಪನ್ನಗಾಧೀಶ ನಾಗೇಶ ತಾರ್ಕ್ಷ ಶತ್ರು ನಮೋಸ್ತುತೆ. ನಾಗಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡಬೇಕು. ಯಜ್ಞೋಪವೀತ ಸುವರ್ಣಂ ನಿರ್ಮಿತಂ ಸೂತ್ರಂ ಗರ್ಧಿತಂ ಕಂಠಹಾರಕಂ ಅನೇಕ ರತ್ನೆ ಖಚಿತಂ ಸರ್ಪರಾಜ ನಮೋಸ್ತುತೆ. ನಾಗಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಅನೇಕ ರತ್ನಾನ್ವಿತ ಹೇಮಕುಂಡಲೆ ಮಾಣಿಕ್ಯ ಸಂಕಾಚಿತ ಕಂಕಣದ್ವಯಂ ಹೈಮಾಂಗುಲೀಯಂ ಕೃತರತ್ನಮುದ್ರಿಕಂ ಹೈಮಂ ಕಿರೀಟಂ ಪ್ರಣರಾಜತ್ಯರ್ಪಿತಂ. ಶೇಷದೇವರೇ, ಅನೇಕ ರತ್ನದ ಹಾರಗಳನ್ನು, ರತ್ನಗಳಿಂದ ವಜ್ರಗಳಿಂದ ರತ್ನಗಳಿಂದ ಯುಕ್ತವಾದ ಕೈ ಕಡಗಗಳನ್ನು, ಬಂಗಾರದ ಉಂಗುರಗಳನ್ನು ಇತ್ಯಾದಿ ಸಮರ್ಪಣೆ ಮಾಡ್ತೇನೆ. ಬಂಗಾರದ ಕಿರೀಟವನ್ನು ಸಮರ್ಪಣೆ ಮಾಡ್ತೇನೆ ಅಂತಕೊಂಡು ಹೇಳಬೇಕು. ಅಷ್ಟೆಲ್ಲ ಮಾಡಿದ್ದಿಲ್ಲ ಅಂತಕೊಂಡಂತಂದರೆ ಮಂತ್ರಾಕ್ಷತೆ ಏರಿಸಬೇಕು. ಆ ನಂತರ ಗಂಧ ಸಮರ್ಪಣೆ. ಚಂದನಾಗುರು ಕಸ್ತೂರಿ ಘನಸಾರ ಸಮನ್ವಿತಂ ಗಂಧಂ ಗ್ರಹಾಣ ದೇವೇಶ ಸರ್ವಗಂಧ ಮನೋಹರ. ನಾಗಾಂತರ್ಗತ ಸಂಕರ್ಷಣಾಯ ನಮಃ ಗಂಧಂ ಸಮರ್ಪಯಾಮಿ. ಪರಮಾತ್ಮನಿಗೆ ಅರ್ಪಣೆ ಮಾಡಿದ ನಿರ್ಮಾಲ್ಯ ಗಂಧ, ನಿರ್ಮಾಲ್ಯ ಹೂ, ನಿರ್ಮಾಲ್ಯ ತುಳಸಿ ಏರಿಸಬೇಕು. ಪರಮಾತ್ಮನಿಗೆ ಪೂಜೆ ಮಾಡಿದ್ದು. ಆ ನಂತರ ಮಂತ್ರಾಕ್ಷತೆಗಳನ್ನು ಸಮರ್ಪಣೆ ಮಾಡಬೇಕು. ಅಕ್ಷತಾಂಚ ಸುರಶ್ರೇಷ್ಠ ಕುಂಕುಮಾಕ್ತಾನ್ ಸುಶೋಭಿತಾನ್ ಮಯಾ ನಿವೇದಿತಾನ್ ಭಕ್ತ್ಯ ಗ್ರಹಣ ಪಾಪವನಾಶನ ಅಂತೇಳಿ ಅಕ್ಷತೆಗಳನ್ನು ಸಮರ್ಪಣೆ ಮಾಡಬೇಕು. ಇವತ್ತು ಅಕ್ಷತೆ ಹಳದಿಯಲ್ಲಿ ತಯಾರು ಮಾಡಿದ್ದಿರಬೇಕು. ಅರಿಶಿಣ ಮಂತ್ರಾಕ್ಷತೆ. ಹೂಗಳನ್ನು ಸಮರ್ಪಣೆ ಮಾಡಬೇಕು. ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈಪ್ರಭೋ ಮಯಾರತಾನಿ ಪೂಜಾರ್ಥಂ ಪುಷ್ಪಾಣಿ ಸ್ವೀಕರಿಷ್ವೋ. ನಾನಾ ವಿಧ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ವಿಸ್ತಾರವಾಗಿ ಮಾಡೋದಿದ್ದರೆ ಆವರಣ ಪೂಜೆಯನ್ನು ಕೂಡ ಸಮರ್ಪಿಸಬೇಕು. ಆ ನಂತರ ಅಂಗಪೂಜೆ ಮಾಡಬೇಕು. ಶೇಷದೇವರ ಎಲ್ಲ ಅಂಗಗಳಿಗೆ. ಸಹಸ್ರಾಸ್ತ್ರಾಯ ನಮಃ ಪಾದಾನ್ ಪೂಜೆಯಾಮಿ. ಕೂಡಗುಲ್ಫಾಯ ನಮಃ ಗುಲ್ಪೋ ಪೂಜೆಯಾಮಿ. ಹೇಮಜಂಗಾಯ ನಮಃ ಜಂಗಂ ಪೂಜೆಯಾಮಿ. ಅಮಂದಗತೆ ನಮಃ ಜಾನನಿ ಪೂಜೆಯಾಮಿ. ಪೀತಾಂಬರಧರಾಯ ನಮಃ ಕಟಿಂ ಪೂಜೆಯಾಮಿ. ಗಂಭೀರನಾಭೇ ನಮಃ ನಾಭಿಂ ಪೂಜೆಯಾಮಿ. ಪವನಾಶನಾಯ ನಮಃ ಉದರಂ ಪೂಜೆಯಾಮಿ. ಪುರಗಾಯ ನಮಃ ಹಸ್ತೌ ಪೂಜೆಯಾಮಿ. ಕಾಳಿಯಾಯ ನಮಃ ಭುಜೌ ಪೂಜೆಯಾಮಿ. ಕಂಬುಕಂಟಕಾಯ ನಮಃ ಕಂಠಂ ಪೂಜೆಯಾಮಿ. ಫಣಾಭೂಷಣಾಯ ನಮಃ ಮುಖಂ ಪೂಜೆಯಾಮಿ. ಲಲಾಟಾನ್ ಪೂಜೆಯಾಮಿ. ವಿಷವಕ್ತ್ರಾಯ ನಮಃ ಮುಖಂ ಪೂಜೆಯಾಮಿ. ಲಕ್ಷಣಾಯ ನಮಃ ಫಣಃ ಶಿರಾನ್ ಎಲ್ಲ
ಎಡೆಗಳನ್ನು ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡಂತಾಗಬೇಕು. ಇದರ ನಂತರ ಧೂಪ. ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂಚ ಮನೋಹರಂ ಧೂಪಂ ಆಜಿಘ್ರನಾಗೇಶ ಕೃಪಯಾತ್ವಂ ಗ್ರಹಣತಂ. ನಾಗಾಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಸಂಕರ್ಷಣಾಯ ನಮಃ ಧೂಪಂ ಸಮರ್ಪಯಾಮಿ. ಏಕಾರ್ತಿ. ಕೃತಾವರ್ತ್ ಮೂರು ಬತ್ತಿಯ ಮಂಗಳಾರತಿ. ಕೃತಾಕ್ತ ವರ್ತ್ಯ ಸಂಯುಕ್ತಂ ಅಂಧಕಾರ ವಿನಾಶನಂ ದೀಪಂ ದಾಸ್ಯಾಮಿ ತೇ ದೇವ ಗ್ರಹಣ ಮುದಿತೋ ಭವ. ದೀಪಂ ಸಮರ್ಪಯಾಮಿ. ನೈವೇದ್ಯ. ಹಾಲು, ಮೊಸರು, ತುಪ್ಪ, ಸಕ್ಕರೆ, ಗೋಧಿ ಕುಟ್ಟಿದ ಪಾಯಸ, ಆನಂತರ ಭತ್ತರಳು, ಹಸಿ ಕಡಲೆಬೇಳೆ, ತಂಬಿಟ್ಟು, ಚಿಗುಳಿ ಇವುಗಳನ್ನ ನೈವೇದ್ಯಕ್ಕೆ ಇಡಬೇಕು. ನೈವೇದ್ಯಂ ಷಡ್ರಸೋಪೇತಂ ತದಿಮಧ್ವಾದ್ಯ ಸಂಯುತಂ ನಾನಾಭಕ್ಷ್ಯ ಫಲೋಪೇತಂ ಗ್ರಹಣ ಅಭೀಷ್ಟದಾಯಕ. ನೈವೇದ್ಯಂ ಸಮರ್ಪಯಾಮಿ. ಆನಂತರ ಆಚಮನೀಯಂ ಪಾನೀಯಂ ಸಮರ್ಪಯಾಮಿ. ಘನಸಾರ ಸುಗಂಧೇನ ಮಿಶ್ರಿತಂ ಪುಷ್ಪವಾಸಿತಂ ಪಾನೀಯಂ ಗೃಹ್ಯತಾಂ ದೇವ ಶೀತಲಂ ಸುಮನೋಹರಂ. ಆನಂತರ ಫಲ ಸಮರ್ಪಣೆ. ಯಾವ ಹಣ್ಣು ನೈವೇದ್ಯಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಕಲ್ಸಕ್ಕರೆ, ಅದಕ್ಕೋಸ್ಕರ ತಂಬಿಟ್ಟು, ಚಿಗಳಿ ಅಂತ ಹೇಳಿದ್ದಾರೆ. ಯಾಕೆ ಈಗ ಬರ್ತಾ ಇದೆ. ಆನಂತರ ತಾಂಬೂಲ ಸಮರ್ಪಣೆ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಲೇರುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಆನಂತರ ಎಲೆ ಅಡಿಕೆ ದಕ್ಷಿಣೆ ಇಡಬೇಕು. ಸುವರ್ಣಂ ಸರ್ವಧಾತೂನಾಂ ಶ್ರೇಷ್ಠಂ ದೇಯಂ ಚ ತತ್ಸದಾ ಭಕ್ತ್ಯಾ ದದಾಮಿ ವರದ ಸ್ವರ್ಣವೃದ್ಧಿಂಚ ದೇಹಿಮೆ. ಆನಂತರ ಮಂಗಲ ನೀರಾಜನವನ್ನು ಮಾಡಬೇಕು. ನೀರಾಜನಂ ಸುಮಂಗಲ್ಯಂ ಕರ್ಪೂರೇಣ ಸಮನ್ವಿತಂ ವನ್ಯ ಚಂದ್ರಾಕೃತ ಶಜಂ ಗ್ರಹಣ ದುರಿತಾಪ. ನೀರಾಜನ ಮಾಡಬೇಕು. ನಾನಾ ಕುಸುಮ ಸಂಯುಕ್ತಂ ಪುಷ್ಪಾಂಜಲಿ ಮಂ ಪ್ರಭೋ ಕಶ್ಯಪಾನಂದ ಜನಕ ಸರ್ಪರಾಜ ಗ್ರಹಣಮೇ. ಈ ರೀತಿಯಾಗಿ ಮಂತ್ರಾಕ್ಷತೆ ಮಂತ್ರಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು. ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ ಗೀತ ಆಂದೋಲಿಕಾದಿ ಸಕಲ ರಾಜೋಪಚಾರಾನ್ ಸಮರ್ಪಯಾಮಿ ಅಂತ ಹೇಳಬೇಕು. ಆನಂತರ ಪ್ರದಕ್ಷಿಣೆ ಹಾಕಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನೇ ತಾನೇ ಪುನಶ್ಚಂತಿ ಪ್ರದಕ್ಷಿಣೆ ಪದೇ ಪದೇ. ಆನಂತರ ನಮಸ್ಕಾರ ಮಾಡಬೇಕು. ನಮಸ್ತೆ ಸರ್ವಲೋಕೇಶ ನಮಸ್ತೆ ಲೋಕವಂದಿತ ನಮಸ್ತೆ ಸದಾನಾಗ ತ್ರಾಹಿ ಮಾಂ ದುಃಖ ಸಾಗರಾತ್. ಪ್ರಾರ್ಥನೆ ಮಾಡಬೇಕು. ಜ್ಞಾನತೋ ಅಜ್ಞಾನತೋ ವಾಪಿ ಯನ್ಮಯ ಪೂಜನಂ ಕೃತಂ. ತಿಳಿದೋ ತಿಳಿಯದೋ ಎಷ್ಟೋ ನ್ಯೂನಾತಿರಿಕ್ತವಾಗಿರ್ತದೆ. ನ್ಯೂನಾತಿರಿಕ್ತಂ ತತ್ಸರ್ವಂ ಭೋ ನಾಗಾಹ ಕ್ಷಮಂತಮೇ, ನಮ್ಮನ್ನು ಕ್ಷಮಿಸಿರಿ ಅಂತ ಕೇಳ್ಕೊಳ್ಬೇಕು. ಯುಷ್ಮತ್ ಪ್ರಸಾದಾತ್ ಸಫಲ ಮಮ ಸಂತು ಮನೋರಥಾಃ ಸರ್ವದಾ ಮತ್ಕುಲೇ ಮಾಸ್ತು ಭಯಂ ಸರ್ಪ ವಿಷೋದ್ಭವಂ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಆ ನಂತರ ಉತ್ತರ ಪೂಜೆಯನ್ನು ಮಾಡಬೇಕು. ಆಮೇಲೆ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿ ವಾಯನದಾನವನ್ನು ಕೂಡ, ಅದಕ್ಕಿಂತ ಪೂರ್ವದಲ್ಲಿ ವಾಯನದಾನವನ್ನು ಕೂಡ ಕೊಡಬೇಕು. ಪೂಜೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ಶೇಷ ಪೂಜೆಯ ಸಂಕ್ಷಿಪ್ತ ವಿಧಾನ ನಿಮಗೆ ನಾನು ಹೇಳಿದ್ದೇನೆ. ಪ್ರತಿಯೊಬ್ಬರು ತಪ್ಪದೇ ಮಾಡಿ. ಯಾಕೆ ಅಂತಕೊಂಡಂತಂದರೆ ನಮಗೆ ಇದೇ ರೀತಿಯಾಗಿ ಗರುಡನನ್ನು ಕೂಡ ಆವಾಹನ ಮಾಡಿ ಗರುಡನ ಪೂಜೆಯನ್ನು ಇದೇ ಮಂತ್ರಗಳಿಂದಲೂ ಮಾಡುವುದು. ಪುರುಷ ಸೂಕ್ತದಿಂದಲೂ ಕೂಡ ಗರುಡ ಪೂಜೆಯನ್ನು ಮಾಡಿ ಶೇಷದೇವರ ಗರುಡ ದೇವರ ಅನುಗ್ರಹವನ್ನು ನಾವು ಪಡೆಯೋಣ. ನನಗೆ ಅನ್ನಿಸ್ತದೆ ಇಷ್ಟು ವಿವರಣೆ ಸಾಕು ಅಂತೇಳಿ ನಮ್ಮ ಸಂಪ್ರದಾಯದಿಂದ ಬಂದಿರತಕ್ಕಂಥ ನಾಗಚತುರ್ಥಿ, ನಾಗಪಂಚಮಿ ಪೂಜೆ ಯಾರು ಬಿಡಬೇಡಿ. ಗರುಡ ಪೂಜೆಯನ್ನು ಯಾರು ಬಿಡಬೇಡಿ. ಭಗವಂತ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಯಕ್ಷಡೋ ಯೋಜರ ಸರ್ವದೇವಾಮೃತ
ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಂ. ಶ್ರೀಕೃಷ್ಣಾರ್ಪಣ.